ಅಲ್ಲಿಗ ಹೋಗೋದು ಕಷ್ಟ ನಮಗೆ, ಯಾಕಂದರೆ ಹಂಚಿನ ಚಿಡಿಯಲ್ಲಿ ನೋಡ ಈ ಗೋಡೆ ಮೇಲೆ ಹಿಡದೆ ಹೋಗುದು ಇದ್ರಿಗೆ ತೆಗೋದು ಕಷ್ಟ. ಓ ಸರಿ ಸರಿ ಗರ್ಭಡಕ ಹಂಗೆ ಅರ್ಪಡಕ ಓಕೆ ಹಿಡ್ಕೊಂಬಂದ ಒಂದು ಮನ್ನತ 7162 ಮನ್ನತ ಅದು ಕಡೆ ನಂಬರ್ ಕಡೆ ಕಾಣಿಸ್ತದ ಒಂಚೂರು ಎಂತ ಬೇಕಾ ಒಂದು ಕೊಕ್ಕಿ ತಗೊಳ್ಳಿ, ಒಂದು ಕೊಕ್ಕಿ ಕೊಡು ಕಡೆ. ಅಯ್ಯೋ ಇವು ಕೊಕ್ಕಿ ತಗೊಬನ್ನಿ. ಕೊಕ್ಕಿ ಅಂತ ಮಾಡಿರ ಕೊಕ್ಕಿ ಅಲ್ಲ ಇದು ಒಂದು ಜೆಲ್ ಇದ್ದಿತ್ತಲ್ಲ ಜೆಲ್. ಹೌದು ಆ ಹಂಚು ಚೂರು ದೂರ ಮಗ ಕೊಕ್ಕಿಯಲ್ಲಿ ಶಾಲೆ ಕೆಳಗಿತ್ತ ಅಲ್ಲ ಕೊಕ್ಕಿ ನಮ್ದು ನಾವು ಹೌದಾ ಇದರಲ್ಲಿ ಇದೆಯಲ್ಲ ಅಣ್ಣ ಹೆರ್ಕೊ ಎಲ್ಲ ಹೆರ್ಕೊ ಚೀಲ ಚೀಲ ಹಿಡಿನಕ ಚೀಲ ಮೇಲೆ ಮೇಲೆ ಮೇಲ್ ಮಾಡಿ ಮೇಲ್ ಮಾಡಿ ಮೇಲ್ ಮಾಡಿ ಮೇಲ್ ಮಾಡಿ ಫುಲ್ ಮೇಲ್ ಮಾಡಿ ಮೇಲ್ ಮಾಡಿ ಸ್ವಲ್ಪ ಹೈಟ್ ಮಾಡಿ. ಹಾಂ ಯೋಜನೆ ಆವಿಡ ಸೇರ್ಕಂತ ಹಾಗೆ ಹೇಳಿ ಚೂರು ಹಿಡ್ತಾನೆ ಅಣ್ಣ ಅದು ತೆಗೋಕಾಗದೆ ಭಾಳ ದೊಡ್ಡದು ವಿಚಿತ್ರ. ಒಳ್ಳೆದ ಇಲ್ಲ ಭಾಳ ಕಷ್ಟ ಆಗುತ್ತೆ ಹಂಚಿನ ಕಡೆಯಿಂದ ತೆಗಿಲಿಕ್ಕೆ ನಮಗೆ. ಏನು ಮತ್ತೆ ಆಗ ನಮಗೆ ಸ್ವಲ್ಪ ಇದು ಬೇಕಾಗ್ತದೆ, ಹೊತ್ತಿಗೆ ಕೆಲವು ಸಲ ಅವ್ರ ಅಪ್ಪ ಹಿಂದೆ ಬಂದ್ಬಿಡು. ನಮಗೆಲ್ಲ ಡೈರೆಕ್ಷನ್ ಬೇಕಾಗ್ತದೆ ಬಾಲ ಕೆಲವು ಹೋಗೋದಿಲ್ಲಲ್ಲ. ಉಂಟಲ್ಲ ಚಿಕನ್ ನಮಸ್ಕಾರ ಸ್ನೇಹಿತರೆ, ಸ್ನೇಕ್ ಥಾಮಸ್ ಉಪ್ಪುಂದ ಅಂಬಾಗಿಲು. ಇವತ್ತು ನಾನು ಮನೆಯಲ್ಲಿ ಊಟಕ್ಕೆ ಕೂತ್ಕೊಂಡಾಗ ನಮ್ಮ ಅಂಬಾಗಿಲು ಕಂಚಿನ್ ಖಾನ್ ಮಂಜುನಾಥ ದೇವಡಿಗಂಬವರು ಅವರು ಡಿಜಿಲ್ ಹಾಕೋಗೋಸ್ಕರ ಕಂಬದ ಕೊನೆಗೆ ಹೋಗಿದ್ರಕ್ಕಂತ ಅಲ್ಲೆಲ್ಲ. ಆವಾಗ ಅಲ್ಲೆಲ್ಲ ಜನ ಸೇರಿದ್ರು ನೋಡಿ, ಆ ಪುಣ್ಯಾತ್ಮ ಅಲ್ಲಿ ಯಾಕೆ ಜನ ಸೇರಿದ್ರು ಅಂತ ನೋಡ್ತಾ ಇಕೊಂಡ. ಈ ಹಾವು ಒಂದು ಶನಿವಾರ ಬಂದಿತ್ತಂತೆ, 3-4 ದಿವಸ ಆಯಿತು ಹಾವು ಬಂದು. ಆದರೆ ಇವ್ರ ಮನೆಯಲ್ಲಿ ಬಂದು ಈ ಕಾವೇರಿ ದೇವಡಿಗ ಅಂತ ಈ ಹೆಂಗಸು ಪಾಪ ಒಬ್ಬಳೆ ವಾಸಸ್ಥಾನ ಇದ್ದಾರಂತೆ. ಅವರ ಮಗನೂ ಒಂದು ಡೆತ್ ಆಗಿದ್ರಂತೆ. ನನಗೆ ಸರಿ ಗೊತ್ತಿಲ್ಲ ಆ ವಿಷಯದಲ್ಲಿ. ಅವರಲ್ಲಿ ಆಚೀಚಿನವರು ಅವರು ದೊಡ್ಡಮ್ಮನ ಮನೆಯವ್ರಿಗೆ ಹೇಳಿದ್ದು ನಾನು ಕೇಳಿದ್ದೆ. ಅವರಿಗೆ ನಿನ್ನೆಯಿಂದ ಯಾರಿಗೆ ಹೇಳುವುದು ಏನು ಮಾಡೋದು ಅಂತ ಪಾಪ ಹೆಂಗಸಿ ಗೊತ್ತಾಗಿಲ್ಲ. ಅಲ್ಲಿ ಇದ್ದಂತಹ ನೆರೆಯವರು ಅವರ ಸಂಬಂಧಿಕರಿಗೂ ಕೂಡ ಗೊತ್ತಾಗಿಲ್ಲ. ಇಷ್ಟು ನಾನು ಹೇಳ್ತೇನೆ, ಬೈಂದೂರಲ್ಲಿ ಸ್ನೇಕ್ ಕ್ಯಾಚರ್ ಯಾರಿದ್ದಾರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿದರೆ ನನ್ನ ನಂಬರ್ ಸಿಗ್ತದೆ. ಅಥವಾ ಬೈಂದೂರಿಗೆ ಸಂಬಂಧಪಟ್ಟಂತಹ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಕರೆ ಮಾಡಿದರೂ ಸಹ ಅವರು ನನಗೆ ಕರೆ ಮಾಡಿ ಹೇಳ್ತಾರೆ, ಬೈಂದೂರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು. ಯಾಕಂದರೆ ನಾಗರಾವು ಮತ್ತು ಈ ಗಡಬಳಕ ಕುದ್ರಾಳ ಇಂಥವೆಲ್ಲ ಬಂದರೆ ಅವರೇ ನನಗೆ ಫೋನ್ ಮಾಡಿ ಹೇಳ್ತಾರೆ. ಆದರೆ ಪಾಪ ತಕ್ಷಣ ದಾರಿ ಹೋಕರು ಮಂಜುನಾಥ ದೇವಡಿಗ ಅಂಥೇಳಿ ದಾರಿ ಹೋಕರು ಪಾಪ ಗಾಡಿಯವರು ಒಂದು ಗಾಡಿ ಇದೆ ಅವ್ರದ್ದು, ಆ ಮಿನಿ ಟೆಂಪೋ. ಹೋಗುವಾಗ ಅಂತೂ ಅವರು ಜನ ಸೇರಿದ್ದು ನೋಡಿಕೊಂಡು
ತಕ್ಷಣ ಅವರೇ ಸ್ವತಃ ಪಾಪ ನನಗೆ ಕರೆ ಮಾಡಿದರು. ಅವರು ಕರೆಗೆ ಸ್ಪಂದಿಸಿ ನಾನು ಸ್ಥಳಕ್ಕೆ ಎಂಟ್ರಿ ಕೊಟ್ಟೆ. ಎಂಟ್ರಿ ಕೊಟ್ಕೊಂಡು ಈ ಹಾವು ಮೇಲ್ಗಡೆ ಇತ್ತು, 2 ಮಾಡೋದು, 2 ಮಾಡಿನ ಮೇಲೆ ಒಗ್ಗಳ ಬಲಗದಲ್ಲಿತ್ತು. ಒಗ್ಗಳ ಬಲಗದಲ್ಲಿ ನಮ್ಗೆ ಹಿಡಿಲಿಕ್ಕೆ ಭಾಳ ಕಷ್ಟ ಆಗ್ತದೆ, ತುಂಬ ಕೇರ್ಫುಲ್ ಬೇಕದು ಹಿಡಿಯುವಾಗ, ಯಾಕಂದರೆ ನಮ್ಮ ಸ್ಟಿಕ್ ಕೂಡ ಅದರಲ್ಲಿ ಹೋಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅದು ಏನೋ ಒಂದು ಸ್ಟ್ಯಾಂಡು ಲ್ಯಾಡರ್ ತಂದು ಏನೇನೋ ಮಾಡಿ ಅದರ ಸಹಾಯದಿಂದ ನಾನು ಅದನ್ನು ಸೆರೆ ಹಿಡಿದೆ. ನೋಡಿ, ನಾನು ಹೆಣ್ಣು ನಾಗರ ಅಂತೇಳಿ ಎಣಿಸಿದ್ದಿದ್ದು. ನೋಡಿ, ಇದು ಕೂಡ ಗಂಡು ನಾಗರನೇ. ನಾನು ಹೆಣ್ಣಂತ ಎಣಿಸಿದ್ದೆ, ಬಟ್ಟು ಅದು ಗಂಡು. ಆ ಕಡೆ ವೀಡಿಯೋ ಮಾಡಿ ಇದನ್ನು ಈಗ ಸೆರೆ ಹಿಡಿದಿದ್ದೇನೆ. ಸೆರೆ ಹಿಡಿದು ಇದು ಕಾಡಲ್ಲಿ ಬಿಡುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ. ಇದಕ್ಕೆ ಕಾಡಲ್ಲಿ ಬಿಡ್ತಾ ಇದ್ದೇನೆ. ಈಗ ಬಿಡ್ತೇನೆ. ನೋಡಿ, ಹೋಗ್ತಾ ಇದೆ ಇದು. ಹೋಗಲಿ ಅದರ ಪಾಡಿಗೆ ಅದು ಹೋಗಲಿ. ಹೋಗಪ್ಪ, ಹೋಗು, ನಿನ್ಗೇನು ಮಾಡಲ್ಲ, ಹೋಗು 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 ಹೋಗು. ಮರ ಏರುವುದಿಲ್ಲ ಇದು. ಕೆಲವು ಹಾವುಗಳು ಮರ ಏರ್ತವೆ, ಇದು ಮರ ಏರುವುದಿಲ್ಲ, ಸೀದಾ ಹೋಗ್ತಾ ಇದೆ. ಅದರ ಪಾಡಿಗೆ ಅದು ಹೋಗ್ತಾ ಇದೆ. ಅದಕ್ಕೆ ಒಳ್ಳೆ ಜಾಗದಲ್ಲಿ ಬಿಟ್ಟು ರೆಸ್ಕ್ಯೂ ಮಾಡಿ ಹೋಗ್ತೇನೆ ನಾನು. ಬಿಡಪ್ಪ, ಬಿಡು, ಹೋಗಲಿ, ಬಿಡು ಬಿಡು, ಸಾಕು. ಸ್ನೇಹಿತರೆ ನೋಡಿ, ಎಷ್ಟೋ ಸಲ ಹೇಳ್ತೇನೆ ನಾನು, 2-3 ದಿವಸ ಡಿಲೇ ಮಾಡಬೇಡಿ ನೀವು. ಹಾವುಗಳು ಬಂದ ತಕ್ಷಣ ನನಗೆ ಕರೆ ಮಾಡಿದರೆ ನಿಮ್ಮ ಕರೆಗೆ ಸ್ಪಂದಿಸಿ ನಾನು ಬಂದೇ ಬರ್ತೇನೆ. ನಾನು ಕೆಲವೊಮ್ಮೆ ಊಟ, ಚಹಾ ಇಂಥ ತಿಂಡಿ ತಿನ್ನುವಂಥ ಟೈಮಲ್ಲೇ ಕೆಲವು ಬರ್ತವೆ, ರಾತ್ರಿಗಟ್ಟಲೆ ಬರ್ತವೆ. ಆದರೂ ನಾನು ಊರಲ್ಲಿದ್ದರೆ ಇಲ್ಲ ಅಂತ ಹೇಳಲ್ಲ. ದಯವಿಟ್ಟು ಬಂದ ತಕ್ಷಣ ನೀವು ಹೇಳಿ. ಇಲ್ಲ ಸಂಬಂಧಪಟ್ಟಂಥ ನನ್ನ ನಂಬರ್ ಸಿಕ್ಕಿದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ, ಬೈಂದೂರಲ್ಲಿ ಸ್ನೇಕ್ ಕ್ಯಾಚರ್ ಯಾರಿದ್ದಾರೆ ಅಂಥೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನನ್ನ ನಂಬರ್ ಸಿಗ್ತದೆ. ಅಥವಾ ಸಂಬಂಧಪಟ್ಟಂಥ ಅರಣ್ಯ ಇಲಾಖೆಯವರಿಗೆ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಕರೆ ಮಾಡಿದರೂ ಸಹ ಅವರು ತಕ್ಷಣ ನನ್ನ ನಂಬರ್ ನಿಮಗೆ ಕೊಡ್ತಾರೆ, ಅಥವಾ ನನಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಡ್ತಾರೆ. ಹಾಗಾಗಿ ದಯವಿಟ್ಟು ನೀವು ಡಿಲೇ ಮಾಡಬೇಡಿ. ಹಾವುಗಳು ಬಂದ ತಕ್ಷಣ ನಮ್ಗೆ ಕರೆ ಮಾಡಿ. ಯಾಕಂದರೆ ಹಾವು ಅತಿ ಡೇಂಜರ್. ಇಂಥ ಮಾಡಲ್ಲೆಲ್ಲ ಇರುವಾಗ ಕೆಳಗಡೆ ಬಿದ್ದರೆ ನೀವು ಮಲ್ಕೊಂಡಾಗ ನೋಡಿ, ರಾತ್ರಿ ಹಿಂಗ್ಸು ಪಾಪ ಒಬ್ಬರೇ ಅವರು ಮನೆಯಲ್ಲಿರ್ತಾರೆ, ರಾತ್ರಿಯಲ್ಲೇ ಮಲ್ಕೊಂಡಿದ್ರು ಏನೋ ಪಾಪ. ಇಂಥ ಸಮಯದಲ್ಲಿ ಬಹಳ ಜಾಗ್ರತೆ ವಹಿಸಬೇಕು, ಕಾಳಜಿ ವಹಿಸಬೇಕು. ನನ್ನ 2 ನಂಬರನ್ನು ಇದರಲ್ಲಿ ಕೊಡ್ತಾ ಇರ್ತೇನೆ ಸ್ನೇಹಿತರು, ನಾನು ಮೆಟ್ರಲ್ಲಿ ಕೊಡ್ತಾ ಇರ್ತೇನೆ. ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜನಮೆಚ್ಚಿನ ಜನಸ್ನೇಹಿತ ಸ್ನೇಕ್ ಥಾಮಸ್ ಸುಪ್ಪಂದಾಂಬಾಗಿಲು. ಜೈ ಹಿಂದ್, ಜೈ ಕರ್ನಾಟಕ. ಮಟ್ಲೆ ಚೂಡ ಏಯ್